ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಸರಳ ಸಜ್ಜನಿಕೆ, ಧೀಮಂತ ನಾಯಕರು, ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವ ಏಕೈಕ ನಾಯಕ, ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೆ ಹರೀಶ್ ಗೌಡರವರು. ರಾಜಕೀಯದಲ್ಲಿ ಎಲ್ಲ ರಾಜಕಾರಣಿಗಳು ರಾಜನಾಗಿರೋಕ್ಕಾಗಲ್ಲ. ಹಾಗಂತ ರಾಜಕೀಯದ ಹಾದಿ ಮುಳ್ಳಿನ ಹಾಸಿಗೆಯೂ ಅಲ್ಲ, ಹೂವಿನ ಹಾದಿಯೂ ಅಲ್ಲ. ಹಾಗಂತ ರಾಜಕೀಯ ಅನ್ನೋದು ಸುಮ್ಮನೆನೂ ಅಲ್ಲ. ದಿಟ್ಟತನ, ಧೀಮಂತ ನಾಯಕತ್ವ ಇರೋರು ಮಾತ್ರ ರಾಜಕಾರಣಿಯಾಗಿ ಉತ್ತಮ ನಾಯಕನಾಗಿರೋಕೆ ಸಾಧ್ಯ. ಅಂತಹ ನಾಯಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರುವಂತದ್ದು ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮ ಪ್ರಜಾ ಪ್ರತಿನಿಧಿ. ಸರಳ ಸಜ್ಜನಿಕೆ, ಧೀಮಂತ ನಾಯಕರು, ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವ ಏಕೈಕ ನಾಯಕ, ಸಾಮಾಜಿಕ ಕಳಕಳಿಯ ಹೋರಾಟಗಾರ, ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೆ ಹರೀಶ್ ಗೌಡರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ. ಸರ್, ರಾಜಕೀಯ ಅಂತ ಬಂದಾಗ ನಮಗೆ ಮೊದಲು ಬೇಕಾಗಿದ್ದಂತೂ ಹರೀಶ್ ಗೌಡರವರ ಬಾಲ್ಯ. ಸರ್, ನಿಮ್ಮ ಬಾಲ್ಯವನ್ನ ಹೇಗೆ ಕಳೆದ್ರಿ ಸರ್? ತಮ್ಮ ಹುಟ್ಟೂರು ಯಾವುದು? ನಾನು ಹುಟ್ಟಿದ್ದು ಕನ್ನೇಗೌಡನಕೊಪ್ಪದಲ್ಲಿ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ ಅಂತ, ನಮ್ಮ ತಾಯಿ ಹೆಸರು ಯಶೋದಮ್ಮ ಅಂತ. ನಾನು ಮೈಸೂರು ನಗರದ ಪ್ರತಿಷ್ಠಿತ ಬಡಾವಣೆ ಕನ್ನೇಗೌಡನಕೊಪ್ಪದಲ್ಲಿ ನನ್ನ ಜನನ. ಅದನ್ನ ಈಗ ಶಾರ್ಟ್ ಫಾರ್ಮ್ ಅಲ್ಲಿ ಕೆಜಿ ಕೊಪ್ಪಲ್ ಅಂತ ಹೇಳ್ತೀವಿ, ಕೊಪ್ಲು ಅಂತ ಹೇಳ್ತೀವಿ. ಇದು ಪುರಾತನವಾದಂತ ನಗರದೊಳಗಿರುವಂತ ಪ್ರದೇಶ. ಮತ್ತೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೇನೆ ಪರಿಚಯ ಇರುವಂತ ಊರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮಲ್ಲಿ ಎಲ್ಲ ಕುಸ್ತಿ ಪೈಲ್ವಾನರುಗಳು ಜಾಸ್ತಿ ನಮ್ಮೂರಲ್ಲಿ. ನಾನು ಅಂತ ಊರಲ್ಲಿ ಹುಟ್ಟಿದೆ. ನಾನು ಕ್ರೈಸ್ತ ಕಾನ್ವೆಂಟ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ನನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನ ಮುಗಿಸ್ದೆ, ಅಪ್ ಟು 7th ವರ್ಗ. ಅದಾದ ನಂತರ ನಾನು ಮರಿಮಲ್ಲಪಸ್ಸಲ್ಲಿ ಹೈಸ್ಕೂಲ್ನ ಮುಗಿಸಿ ಮಹಾರಾಜಾಸ್ ಕಾಲೇಜಲ್ಲಿ ನಾನು ಡಿಗ್ರಿಯನ್ನು ಪಡೆದಿದ್ದೀನಿ. ನನ್ನ ಬಾಲ್ಯದ ಜೀವನ ತುಂಬ ಆನಂದಕರವಾಗಿತ್ತು, ಮತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಬಾಲ್ಯದ ಜೀವನವನ್ನು. ನನ್ನ ಊರು ನನಗೆ, ನನ್ನ ಊರೇ ನನಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಇವತ್ತು ನಾನೇನೇ ಸಾಧನೆ ಮಾಡೋದಕ್ಕೆ ಕಾರಣ ನಮ್ಮ ಮೈಸೂರಿನ ಮಹಾಜನತೆ, ನಮ್ಮ ಊರಿನ ಪರಿಸರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್, ಈಗ ಬಾಲ್ಯದಲ್ಲಿ ಅಂತ ಬಂದಾಗ ಆಬ್ವಿಯಸ್ಲಿ ನಿಮ್ಮ ಕಾಲೇಜ್ ಡಿಗ್ರೀಸ್ ಇರ್ಬೋದು, ಆ ಒಂದು ಮೂಮೆಂಟ್ ಅಲ್ಲೇ ನೀವು ನಾಯಕತ್ವವನ್ನು ಬೆಳೆಸಿದ, ಅಂದ್ರೆ ಕಾಲೇಜ್ ಲೀಡರ್ ಆಗಿರ್ಬೋದು ಅಥವಾ ಅಲ್ಲಿನ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿ. ನಾನು 1989 ನಾನು ನನ್ನ ಪದವಿ ವ್ಯಾಸಂಗ ಮಾಡಬೇಕಾದ್ರೆ ಸ್ಟೂಡೆಂಟ್ ಆಕ್ಷನ್ ಕಮಿಟಿಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಮತ್ತೆ ನಾನು PUC ಮಾಡಬೇಕಾದ್ರೆ PUCಲಿ ನಾನು ಕ್ಲಾಸ್ ರಿಪ್ರೆಸೆಂಟೇಟಿವ್ ಆಗಿದ್ದೆ, ಮತ್ತೆ ನಮ್ಮ ಕಾಲೇಜ್ಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಕನ್ವೀನರ್ ಆಗಿದ್ದೆ. ಅವೆಲ್ಲವೂ ಇತ್ತು. ಅದಾದ ನಂತರ ನಮ್ಮಪ್ಪ ಅವರು ಆಕ್ಚುಲಿ ಗೌರ್ಮೆಂಟ್ ನೌಕರರಾಗಿದ್ರು. ನಮ್ದು ಮೂಲತಃ ರೈತ ಕುಟುಂಬ. ನಮ್ಮ ತಂದೆಯವರು ಗೌರ್ಮೆಂಟ್ ನೌಕರರಾಗಿದ್ರು, ಮೈಸೂರು ವಿಶ್ವವಿದ್ಯಾಲಯದ ನೌಕರರಾಗಿ ಅವರು ಲೈಬ್ರರಿಯನ್ ಆಗಿದ್ರು. ಅವರು ಕಾಲ್ವಾದ್ರು ಅಂತಂದ್ರೆ 54 ವರ್ಷ ಅವ್ರ ವಯಸ್ಸಿದ್ದಾಗ ಅವರು ಕಾಲ್ವಾದ್ರು. ನನಗೆ ಕಾಂಪನ್ಸೇಟರಿ ಗ್ರೌಂಡ್ ಮೇಲೆ, ಅನುಕಂಪದ ಆಧಾರದ ಮೇಲೆ ನನಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಸಿಕ್ತು. ಆಸ್ ಎ ಕ್ಲಿನಿಕಲ್, 2nd ಡಿವಿಷನ್ ಕ್ಲಿನಿಕಲ್ ಆಗಿ ನಾನು ಕೆಲಸಕ್ಕೆ ಸೇರಿದೆ. ಅವಾಗ ಅಲ್ಲಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕೇತರ ನೌಕರರ ಸಂಘದ ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದಿ. ಅಲ್ಲಿ ನಾನು ವಿವಿಧ ಆಫೀಸ್ ಬೇರರಾಗಿ ನಾನು ಕೆಲಸ ಮಾಡಿದೆ ಅಲ್ಲಿ, ಪದಾಧಿಕಾರಿ ಹುದ್ದೆಯಲ್ಲಿ. ಮತ್ತೆ ನನಗೆ ಉತ್ತಮವಾದಂಥ ಜ್ಞಾನ ಸಿಕ್ತು. ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 14 ವರ್ಷ ನಾನು ಸರ್ವಿಸ್ ಮಾಡಿದೆ. 22 ವರ್ಷದ ಹುಡುಗ ಆಗಿದ್ದಾಗ ನಾನು ನೌಕರಿ ಸಿಕ್ತು ನನಗೆ ಅಲ್ಲಿ. ನಮ್ಮಪ್ಪ ಕಾಲ್ವಾದ ನಂತರ
ಅಲ್ಲಿ 14 ವರ್ಷ ನಾನು ಸರ್ವಿಸ್ ಮಾಡಿದೆ. ನನಗೆ ಆ ಸರ್ವಿಸ್ನಲ್ಲಿ ನನಗೆ ತುಂಬ ಜನ ಪ್ರೊಫೆಸರ್ಸ್ಗಳು, ತುಂಬ ಜನ ಬುದ್ಧಿವಂತರು ಮತ್ತು ಮೇಧಾವಿಗಳು, ಕವಿಗಳು, ಅವ್ರದ್ದೆಲ್ಲರದ್ದು ಸಂಪರ್ಕ ಬೆಳೀತು. ನಾನು ಲೈಬ್ರರಿಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಎಲ್ಲ ವರ್ಗದ ಜನ, ಸ್ಟೂಡೆಂಟ್ಸ್ ಇರ್ಬೋದು, ರಿಸರ್ಚ್ ಸ್ಕಾಲರ್ಸ್ಗಳಿರ್ಬೋದು, ಈ ಥರದ್ದು ಮತ್ತು ಪ್ರೊಫೆಸರ್ಸ್ಗಳಿರ್ಬೋದು, ಅವರೆಲ್ಲರೂ ನನ್ನ ಸಂಪರ್ಕದಲ್ಲಿ ಸಿಕ್ಕಿದ್ರು. ಮತ್ತು ನಾನು ಅವ್ರ ಜೊತೆಲಿ ಮಾತುಕತೆ ಆಡ್ತಾ ಇದ್ದೆ, ಯಾವಾಗ್ಲೂ ಅವ್ರ ಜೊತೆಲಿ ಸಮಯ ಕಳೀತಾ ಇದ್ದೆ. ಹಂಗಾಗಿ ನಮಗೂ ಒಂದು ಸ್ವಲ್ಪ ಸ್ವಲ್ಪ ವಿಚಾರಗಳು ತಿಳಿದು ಭಗವಂತ ನಮಗೂ ಒಂದು ಒಳ್ಳೇದು ಮಾಡೋನೆ. ಆಕ್ಚುಲಿ ನೀವು ಕಳೆದಂತಹ ಸಮಯ ಅಂದ್ರೆ ನಿಮ್ಮ ತಂದೆ ತಾಯಿಯವರೊಟ್ಟಿಗೆ ನೀವು ಬಾಲ್ಯದಲ್ಲಿ ಇದ್ದಂತಹ ಒಂದು ಮೂಮೆಂಟ್, ಅಂದ್ರೆ ಮಧ್ಯಮ ವರ್ಗಕ್ಕೆ ಸೇರಿದ್ರ, ಬಡವರ್ಗಕ್ಕೆ ಸೇರಿದ್ರ, ಅಥವಾ ಶ್ರೀಮಂತಿಕೆಯಿಂದ ನಿಮ್ಮ ಬಾಲ್ಯವನ್ನ ಬೆಳೆದ್ರ? ಆಕ್ಚುಲಿ ನಮ್ಮ ತಾತ ಅವರು ಲ್ಯಾಂಡ್ ಲಾರ್ಡು. ನಮ್ಮ ಕುಟುಂಬ ದೊಡ್ಡ ಕುಟುಂಬ. ನಮ್ಮಪ್ಪ ಮತ್ತೆ ನಮ್ಮ ಅಪ್ಪನ ಜೊತೆಲಿ 2 ಅಣ್ಣಂದಿರು, ನಮ್ಗೆ ನಮ್ಮ ಅಪ್ಪನಿಗೆ ಒಬ್ಬ ತಮ್ಮ, ಅಂದ್ರೆ ಒಬ್ರು ಚಿಕ್ಕಪ್ಪ, 2 ದೊಡ್ಡಪ್ಪಂದಿರು, 3 ಜನ ಅತ್ತೆಯಂದಿರು. ಮತ್ತೆ ನಮ್ಮ ತಾಯಿ ಅವ್ರೂ ಇಲ್ವಾಲ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಅವರು ನಮ್ಮ ತಾಯಿ. ಅವರಪ್ಪನೂ ಚೇರ್ಮನ್ ಆಗಿದ್ದಂಥವ್ರು ಇಲ್ವಾಲದ ಗ್ರಾಮದಲ್ಲಿ. ಮತ್ತೆ ಅವರು ರಾಜಕಾರಣದಲ್ಲಿ ತುಂಬಾ ಸಕ್ರಿಯವಾಗಿದ್ದಂಥವ್ರು. ಅವ್ರಿಗೂ 6 ಜನ ತಂಗಿಯರು, ನಮ್ಮಮ್ಮನಿಗೆ 2 ತಮ್ಮಂದಿರು. 2 ಕಡೆನೂ ನನಗೆ ದೊಡ್ಡ ಕುಟುಂಬಗಳು ಸಿಕ್ಕಿದ್ರಿಂದ ನಮಗೆ ಒಂದು ಸಂಸ್ಕಾರ ಮತ್ತೆ ಎಲ್ಲ ಥರದ ವಿಚಾರಗಳನ್ನು ಅರ್ಥಕೊಳ್ಳೋದಕ್ಕೆ ತುಂಬ ಅನುಕೂಲ ಆಯಿತು. ಮತ್ತು ನನಗೆ ನಮ್ಮ ತಾಯಿ ಮನೆ ಕಡೆ ನಾನು ಹಿರಿ ಮೊಮ್ಮಗ ಆಗಿದ್ದೆ. ಆ ಪ್ರೀತಿ ನನಗೆ ಹೆಚ್ಚಾಗಿ ಸಿಗ್ತಾ ಇತ್ತು. ಇಲ್ಲಿ ನನ್ನ ತಂದೆ ಮನೆ ಕಡೆನೂ ನನಗೆ ತುಂಬ ಅನುಕೂಲವಾದಂಥ ವಾತಾವರಣ ಇತ್ತು. ನಮ್ಗೆ ಯಾವುದೇ ಥರವಾದ ಕಷ್ಟ ನೋವು ಕೊಡದೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದ್ರು. ಮತ್ತು ನಾವು ಆ ಸಮಯದಲ್ಲಿ ನಮ್ಮೂರಲ್ಲಿ ನಮ್ಮ ಕನ್ಯಾಗುಡಿ ಪೈಲ್ವಾನರುಗಳು ಜಾಸ್ತಿ ಅಂತ ಆಗಲೇ ಹೇಳಿದೆ. ಹಾಗಾಗಿ ಆ ಮನಸ್ಸು ನನಗೂ ಹೋಗಿ ನಾನು ಇಂಟರ್ನ್ಯಾಷನಲ್ ರಿಸ್ಲರ್. ಆ್ಯಕ್ಚುಲಿ ನಾನು ವಾರ್ಸಿಟಿಗೆ, ನ್ಯಾಷನಲ್ಸ್ಗೆ ಎಲ್ಲನೂ ಕಾಂಪೀಟ್ ಮಾಡಿದ್ದೀನಿ. ನಾನು ಒಳ್ಳೆ ರಿಸ್ಲರ್ ಆ ಟೈಮಲ್ಲಿ. ಅದೆಲ್ಲವೂ ನನ್ನ ಊರಿಂದ ನನಗೆ ತುಂಬ ಖುಷಿ ತರುವಂಥ ವಿಚಾರ. ನನ್ನೂರಲ್ಲಿ ನಾನು ಜನ್ಮ ತಾಳಿದ್ದಕ್ಕೆ ನಿಜವಾಗ್ಲೂ ನನಗೆ ಒಂದು ಹೆಮ್ಮೆ. ಮತ್ತು ನನಗೆ ಮುಂದಿನ ಜನ್ಮ ಅನ್ನೋದಿದೆ, ನನ್ನೂರಲ್ಲೇ ಹುಟ್ಟಬೇಕು ಅಂತ ಅನ್ನೋ ಆಸೆ ನನಗಿದೆ. ನಮ್ಮೂರಿನಲ್ಲಿ ನಮಗೆ ಜನಗಳನ್ನು ಅಷ್ಟೇ ಭಾರಿ ಪ್ರೀತಿಯಿಂದ ನಮ್ಮನ್ನ ಇಷ್ಟಪಟ್ಟು ನಮ್ಮನ್ನ ಆಧರಿಸ್ತಾರೆ. ಅದು ನನ್ನ ಖುಷಿ. ಸೂಪರ್ ಸರ್. ಅಂಡ್ ಬಾಲ್ಯದಲ್ಲಿ ನಿಮ್ಗೆ ಇಷ್ಟಪಟ್ಟಿದ್ದಲ್ಲ ಅಂದ್ರೆ ಕೇಳಿದ್ದೆಲ್ಲ ನಿಮ್ಗೆ ಅಟ್ ಮೂಮೆಂಟ್ ಸಿಗ್ತತ್ತ ಸರ್? ಬಾಲ್ಯದಲ್ಲಿ ನಮ್ಮ ಸಮಯದಲ್ಲಿ ನಾನು 1972 ನಾನು ಹುಟ್ಟಿದ್ದು. ಆ ಸಮಯದಲ್ಲಿ ಇವತ್ತು ಏನೈತೆ, ಇವತ್ತಿನ ಜನ್ರೇಷನ್ಗೆ ಏನೇನು ಸಿಗುತ್ತೆ ಅದೆಲ್ಲವೂ ಸಿಗ್ತಿರ್ಲಿಲ್ಲ. ಆಗ ಲಿಮಿಟೇಷನ್ ಇತ್ತು. ನಮ್ಗೆ ಯಾವಾಗ ಮೊಬೈಲ್ ಇರಲಿಲ್ಲ, ಟಿವಿಗಳಿರಲಿಲ್ಲ, ರೇಡಿಯೋಲ್ಲಿ ನಾವು ಏನೇ ವಿಚಾರಗಳನ್ನ ತಿಳ್ಕೊಬೇಕು ಅಂದ್ರೆ ತಿಳ್ಕೊಳ್ಬೇಕಾದಂಥ ಸಂದರ್ಭಗಳು. ಮತ್ತು ಒಂದು ಮನೇಲಿ ಟಿವಿ ಇದ್ರೆ ನಾವೆಲ್ಲರೂ ಆ ಮನೆಗೆ ಹೋಗಿ ಟಿವಿ ನೋಡ್ತಾ ಇದ್ದಂಥ ದಿನಗಳು, ಅವೆಲ್ಲ ಸೊಗಸಾದಂಥ, ತುಂಬ ಸೊಗಸಾಗಿತ್ತು ಅದು. ಮತ್ತೆ ನಾವು ಗೋಲಿ ಆಡ್ತಿದ್ವಿ, ಟಿಕ್ಕಿ ಆಡ್ತಿದ್ವಿ, ಬುಗುರಿ ಆಟ ಆಡ್ತಿದ್ವಿ, ಚಿನ್ನಿ ಕೋಲ್ ಆಡ್ತಿದ್ವಿ. ಬಿಸಿಲು ಮಳೆ ಅನ್ನೋದು ನೋಡದೆ ಚಿನ್ನಿ ಕೋಲ್ ಆಟ ಆಡ್ತಾ ಇದ್ವಿ. ಇವೆಲ್ಲವೂ ನಮ್ಮ ಕಾಲದಲ್ಲಿ ಇದ್ದಂಥ ಆಟೋಟಪಗಳು. ಅದ್ರ ಜೊತೆಗೆ ನಮ್ಮೂರಲ್ಲಿ ಅವತ್ತು ನಾವು ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ಎಲ್ಲಾರನ್ನು ಯಾರಿಗಾದ್ರೂ ನಮ್ಮ ಯಾರ್ದಾರು ಮನೇಲಿ ಒಂದು ಸಂಭ್ರಮಾಚರಣೆ ಆಯ್ತೈತೆ ಅಂತಂದ್ರೆ, ಏನೋ ಒಂದು ಮದ್ವೆನೋ ಒಂದು ಸಮಾರಂಭನೋ ಆಯ್ತೈತೆ ಅಂದ್ರೆ ಇಡೀ ಊರು ಒಗ್ಗಟ್ಟಾಗ ಅಲ್ಲಿ ಆ ಸಮಾರಂಭವನ್ನ ಮಾಡ್ತಾ ಇದ್ದಂಥದ್ದು. ಈ ಥರದ್ದು ಪರಿಸರದಲ್ಲಿ ನಾನು ಬೆಳೆದಿದ್ದು. ಮತ್ತು ನನ್ನ ಮನೆಯಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ನನಗೆ ಯಾವುದೇ ಥರದ ಕೊರತೆ ಇಲ್ದಾಗ ನನ್ನನ್ನು ಬೆಳೆಸಿದ್ರು. ನಾವು ಏನು ಜಾಸ್ತಿ ಏನು ಕೇಳ್ತಾ ಇರಲಿಲ್ಲ, ನಮ್ಗೆ ಅದೇ ಬೇಕು. ಈಗಿನ ಮಕ್ಳುಗಳು ಕೇಳೋ ರೀತಿಯಲ್ಲಿ ನಾವೇನು ಕೇಳ್ತಾ ಇರಲಿಲ್ಲ. ನಮ್ಗೇನು ಅವಶ್ಯಕತೆ ಐತೆ ಅದನ್ನ ನಾವು ಕೇಳೋದಕ್ಕೆ ಮುಂಚೆನೆ ನಮ್ಮ ಅಪ್ಪ ಅಮ್ಮ ನಮಗೆ ಕೊಡಿಸುವಂಥ ಕೆಲಸನ ಮಾಡ್ತಾ ಇದ್ರು. ಹಾಗಾಗಿ ನಮಗೆ ಉತ್ತಮವಾದಂಥ ಬಾಲ್ಯ ಜೀವನವನ್ನು ನಾವು ಕಳೆದಿದ್ದೀವಿ. ಮತ್ತೆ ಅದು ಮೆಮೊರಬಲ್ ಡೇಸ್ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಈಗ ಪೈಲ್ವಾನ್ ಅಂತಾನೆ ಹೇಳಿದ್ರು, ಈಗ ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ಜಗಳಗಳಾಗಿ ಏನಾದ್ರು ಇಶ್ಯೂ ಜಗಳಗಳು ನಾವು ಆ ಸಂದರ್ಭಕ್ಕೆ ಮತ್ತೆ ಆ ಸಮಯಕ್ಕೆ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದಾಗ ನಾವು ಜಗಳಗಳು ಆಡ್ತಿದ್ವಿ, ಗಲಾಟೆಗಳು ಮಾಡ್ತಿದ್ವಿ, ಮತ್ತೆ ನಾವೆಲ್ಲ ಒಂದಾಯ್ತಾ ಇದ್ವಿ. ಅದನ್ನ ದ್ವೇಷ ಮಾಡ್ಕೊಂಡು
ಅದನ್ನೇ ಮುಂದುವರ್ಸ್ಕೊಂಡು ಅದನ್ನೇ ಹಿಂಬಾಲಿಸುವಂತ ಕೆಲಸ ನಮ್ಮ ಸ್ನೇಹಿತರುಗಳಲ್ಲಿ ಯಾರ ಹತ್ರನೂ ಆ ಥರ ಬುದ್ಧಿನೂ ಇರಲಿಲ್ಲ. ಅವತ್ತಿನ ಜನರೇಷನ್ ಅಲ್ಲಿ ಹಂಗಿತ್ತು. ಇವತ್ತು ಜಗಳ ಆಡಿದ್ರೆ ನಾಳೆ ಬೆಳಗ್ಗೆ ಸಿಕ್ತಾಗ ಏನ್ ಗುರು ಬಾಗುರು ಬಾತಮ್ಮ ಬಾಣ ಅಂತ ಅನ್ಕೊಂಡು ಮಾತಾಡಿಸುವಂತ ಪರಿಸ್ಥಿತಿ ಅವತ್ತಿತ್ತು ನಮ್ಮ ಮೈಸೂರಿನಲ್ಲಿ. ಮತ್ತೆ ಅವತ್ತು ಮೈಸೂರಿನವರೇನೆ ಇರ್ತಾ ಇದ್ರು. ಇವತ್ತು ಬೆಂಗಳೂರಿಗೆ ಯಾವ ರೀತಿ ಎಲ್ಲಾ ಜಿಲ್ಲೆಗಳಿಂದ ಬಂದು ಜನ ಬಿಸ್ನೆಸ್ ಇರ್ಬೋದು, ವಾಸ ಮಾಡೋವಂಥದ್ದು ಇರ್ಬೋದು, ಎಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೈಸೂರು ನಗರದಲ್ಲೂ ಐತೆ. ಹಾಗಾಗಿ ಅಷ್ಟೊಂದು ಅಫೆಕ್ಷನ್ ಮತ್ತೆ ಇದು ಕಾಣಿಸ್ತಾ ಇಲ್ಲ ಇವತ್ತು ಜನಗಳ ಮಧ್ಯದಲ್ಲಿ. ಅವತ್ತು ಎಲ್ಲಾರು ಈಗ ಯಾವುದೇ ಒಂದು ಏರಿಯಾದವ್ರು ಆಗ್ಬೋದು, ಎಲ್ಲಾ ಏರಿಯಾದವ್ರು ಪರಿಚಯ ಇರ್ತಾ ಇದ್ರು, ಮತ್ತೆ ಸಂಬಂಧಗಳಿರ್ತಿತ್ತು. ಇಲ್ಲಿಂದ ಅಲ್ಲಿಗೆ ನಮ್ಮ ಅಕ್ಕ ತಂಗಿಯರನ್ನ ಯಾರನ್ನ ಕೊಡ್ತಾ ಇದ್ವಿ, ಅಲ್ಲಿಂದ ಅವರ ಮನೆ ಹೆಂಗಸರುಗಳನ್ನ ಯಾರು ನಮ್ಮ ಊರಿಗೆ ಕೊಡ್ತಾ ಇದ್ವಿ. ಈ ತರ ಸಂಬಂಧಗಳನ್ನ ಬೆಳ್ಕೊಂತಿತ್ತು. ಹಾಗಾಗಿ ಅವ್ನು ನಮ್ಮವನು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿಗೆ ಸಮಾಧಾನ ಆಯ್ತಿತ್ತು. ಜಗಳ ಜೂಟಿಗಳು ಅವೆಲ್ಲವೂ ಏನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾಯ್ತಿರ್ಲಿಲ್ಲ. ಸಣ್ಣ ಪುಟ್ಟ ಇದ್ದೇ ಇರ್ತಿತ್ತು. ಅದು ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ಅವನ ಮೇಲೆ ನಾವು ಕೂಗಾಡೋದು, ನಮ್ಮ ಮೇಲೆ ಅವನು ಕೂಗಾಡೋದು, ಹೊಡೆದಾಟ ಆ ಮಟ್ಟಕ್ಕೆಲ್ಲ ಏನು ಹೋಗಿಲ್ಲ. ಈ ಮಟ್ಟಕ್ಕೆ ನಮ್ಮ ಜೀವನ ಕಳೆದಿದ್ದು ಒಂಥರ ಬಾಂಧವ್ಯದ ಜೀವನ ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲಿ. ಅಂಡ್ ಮೋರ್ ಓವರ್ ಬಾಲ್ಯದು ನಿಮ್ಮ ಸ್ನೇಹಿತರ ಬಗ್ಗೆ ಮಾತಾಡ್ಬೇಕು ಅನ್ನೋದಾದ್ರೆ, ನಿಮ್ಮ ಬಾಲ್ಯದಿಂದ ನಿಮ್ಮ ಒಟ್ಟಿಗೆ ಇರುವಂತಹ ಸ್ನೇಹಿತರು ಯಾರಾದ್ರೂ ಇದ್ದಾರ ಸರ್? ಅಥವಾ ಅತ್ಯಂತ ಆತ್ಮೀಯರು ಅಂತ ನಿಮ್ಮ ಕಾಲೇಜ್ ಡೇಸ್ ಇರ್ಬೋದು, ಅಥವಾ ಯಾರಾದ್ರೂ ಈ ತರ ನೆನಪಿಸ್ಕೊಳ್ಳುವಂತಹ ಸ್ನೇಹಿತರು ಯಾರಿದ್ದಾರೆ ನನ್ನ ಜೀವನದಲ್ಲಿ? ಸ್ನೇಹಿತರುಗಳು, ಒಂದು ಸಲ ನಾನು ಸ್ನೇಹ ಬೆಳೆಸಿದಂಥ ಸ್ನೇಹಿತರುಗಳು ಕೊನೆಯವರೆಗೂ ನನ್ನ ಜೊತೆಲಿ ಇರುವಂಥ ಕೆಲಸನ ನಾನು ಉಳಿಸ್ಕೊಂತೀನಿ. ಮತ್ತೆ ಆ ಥರ ಸ್ನೇಹಿತರು ತುಂಬ ಜನ ಇದ್ದಾರೆ ನನಗೆ. ತುಂಬ ಜೊತೆಲೇ ಇದ್ದಂಥ ಸ್ನೇಹಿತರುಗಳಿದ್ವಿ. ಮತ್ತೊಂದು 3-4 ಜನ ಸ್ನೇಹಿತರುಗಳು ತೀರೋದ್ರು. ಅವರೆಲ್ಲ ಕಾಲ್ವಾ ಹೋದ್ರು, ಆಕ್ಸಿಡೆಂಟಲ್ಲಿ ಒಬ್ಬ ತೀರೋದ, ಮತ್ತೆ ಇನ್ನೊಬ್ಬನಿಗೆ ಆರೋಗ್ಯ ಸಮಸ್ಯೆಯಿಂದ ತೀರೋದ್ರು. ಈಗ ನನಗೆ 51 ವರ್ಷ ಆಗಿದೆ, 51-52 ವರ್ಷ. ಒಂದು 3-4 ಜನ ಸ್ನೇಹಿತರುಗಳು, ತುಂಬಾ ಆತ್ಮೀಯ ಸ್ನೇಹಿತರುಗಳು ನಮ್ಮನ್ನು ಬಿಟ್ಟು ಹೋಗೋರೆ. ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಮತ್ತೆ ನಮ್ಮ ಜೊತೆಲಿ ನನ್ನ ಪ್ರೈಮರಿ ಸ್ಕೂಲ್ ಮೇಟ್ಸ್ ಇರ್ಬೋದು, ಮಿಡಲ್ ಸ್ಕೂಲ್ ಮೇಟ್ಸ್ ಇರ್ಬೋದು, ಹೈಸ್ಕೂಲ್ ಮೇಟ್ಸ್ಗಳಿರ್ಬೋದು, ಡಿಗ್ರಿ ಕಾಲೇಜಲ್ಲಿ ನನ್ನ ಜೊತೆಲಿ ಓದ್ತಾ ಇದ್ದಂಥ ಸ್ನೇಹಿತರುಗಳು ಇರ್ಬೋದು, ಎಲ್ಲರೂ ಈಗಲೂ ನನ್ನ ಜೊತೆಲಿ ವಿಶ್ವಾಸವಾಗಿದ್ದಾರೆ. ಯಾರ ಹತ್ರನೂ ನಾವೇನು ನಿಷ್ಠುರ ಮಾಡ್ಕೊಳಕ್ ಹೋಗಿಲ್ಲ. ಆ ಥರ ಚೈಲ್ಡ್ಹುಡ್ ಸ್ನೇಹಿತರುಗಳು ಸುಮಾರು ಜನ ಇದ್ದಾರೆ. ಎಲ್ಲರ ಜೊತೆಲೂ ವಿಶ್ವಾಸವಾಗಿದ್ವಿ. ಅವರು ನಮ್ಮ ಬಗ್ಗೆ ಭಾರಿ ಪ್ರೀತಿಯಿಂದ, ವಿಶ್ವಾಸದಿಂದ ಇವತ್ತಿಗೂ ಇದ್ದಾರೆ. ಒಬ್ರದ್ದು ಇಬ್ರದ್ದು ಹೆಸರುಗಳಿದ್ರೆ ತಪ್ಪಾಗುತ್ತೆ. ಎಲ್ಲ ಸುಮಾರು ಜನ ಇದ್ದಾರೆ ಆ ಥರದವರು. ಓಕೆ ಸರ್, ನಿಮ್ಮ ಲೈಫ್ ಸ್ಟೈಲ್ ಹೇಗೆ? ಆಹಾರ ಪದ್ಧತಿ ಹೇಗೆ? ನಿಮ್ಮ ಫೇವ್ರೆಟ್ ಫುಡ್ ಹೇಗೆ? ಯಾವ್ದಾಗಿರ್ಬೋದು? ಆಕ್ಚುಲಿ ನಾವು ನಾನ್ ವೆಜ್ ಪ್ರಿಯರು. ನಾನ್ ವೆಜ್ನ ತುಂಬಾ ಚೆನ್ನಾಗಿ ಸೇವಿತೀವಿ. ಅದು ಅಂದ್ರೆ ಒಂದು ಜಾಸ್ತಿ ಹೋಯ್ತದೆ ನಾನ್ ವೆಜ್ ಅಂದ್ರೆ. ವೆಜ್ನು ಇಷ್ಟಪಡ್ತೀವಿ. ನಮ್ಮಮ್ಮ ಮಾಡುವಂತ ಬೇಳೆ ಸಾರು ನನಗೆ ತುಂಬಾ ಪ್ರಿಯವಾದ್ದು. ಬೇಳೆ ಸಾಂಬಾರು ಮಾಡಿದ್ರೆ ನಾನು ಒಂದು ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ. ಮತ್ತೆ ನಮಗೆ ಊಟದಲ್ಲಿ ಬೆಳೆಕಾಸಿ ತುಪ್ಪ ಇರಲೇಬೇಕು. ಇದೆಲ್ಲವನ್ನು ಇರ್ತದೆ. ಆಮೇಲೆ ಮತ್ತೆ ಊಟ ನಾವು ಇತ್ತೀಚೆಗೆ ಸಮಯದ ಕರೆಕ್ಟಾಗಿ ಊಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಒಂದು ಸ್ವಲ್ಪ ಸಮಯ ಏರುಪೇರಾಗುತ್ತೆ. ಅದರಿಂದ ನಮ್ಗೆ ಯಾವ ಟೈಮಲ್ಲಿ ಏನು ಊಟ ಕೊಟ್ಟರು ಊಟ ಮಾಡ್ತೀವಿ. ಒಟ್ನಲ್ಲಿ ನಾನ್ ವೆಜ್ ಪ್ರಿಯರು ನಾವು. ಈಗ ಒಂದು ತಿಂಗಳಿಂದ ನಾನ್ ವೆಜ್ ನ ಬಿಟ್ಬಿಟ್ಟಿದೀನಿ. 1 ವರ್ಷ ತಿನ್ಬಾರ್ದು ಅಂತ. 1 ವರ್ಷ ತಿನ್ಬಾರ್ದು ಅಂತ. ಓಕೆ, ಸೊ ಪರ್ಸನಲ್ ರೀಸನ್ ಅನ್ಕೊಳ್ತೀನಿ. ಪರ್ಸನಲ್ ರೀಸನ್ ಏನಿಲ್ಲ, ಒಂದ್ ಸ್ವಲ್ಪ ಬಾಡಿ ಕಡಿಮೆ ಆಗ್ಬೇಕು ಅಂತ ಮನಸ್ಥಿತಿಯಿಂದ ಬಿಟ್ಟಿದ್ದೀನಿ. ಓಕೆ, ಎಸ್. ಅಂದ್ರೆ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದೀರಾ ಅಂತ ಆಯ್ತು. ಬಿಕಾಸ್ ಈ ಒಂದು ಹರಾಬರಿ ಲೈಫ್ ಅಂತ ಏನ್ ಹೇಳ್ತೀವಿ, ಅದರಿಂದ ತಮ್ಮ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಎಸ್. ಹಾಗಾದ್ರೆ ಸರ್, ನಿಮ್ಮ ವೈವಾಹಿಕ ಜೀವನಕ್ಕೆ ಬಂದಾಗ ನನ್ನ ಧರ್ಮಪತ್ನಿ ಗೌರಿ ಅಂತ ಕುಂಬಾರ್ ಕೊಪ್ಪಲು ಅವರು. ಅವಳ ಜೊತೆಲೂ 6 ಜನ ಅಣ್ಣಂದಿರು, 2 ಅಕ್ಕಂದಿರು. ಇವಳು ಕೊನೆಯವಳು. ನಾನು ನನ್ನ ಮನೆಗೆ ಮೊದಲನೇವನು, ಅವಳು ಅವ್ರ ಮನೆಗೆ ಕೊನೆಯವಳು. ಅವ್ರದ್ದು ತುಂಬಾ ದೊಡ್ಡ ಕುಟುಂಬ, ಅವ್ರದ್ದು ತುಂಬಾ ಪ್ರತಿಷ್ಠವಾದಂತ ಕುಟುಂಬ. ಮತ್ತೆ ನನಗಿಬ್ರು ಮಕ್ಕಳು. ನಾನು ಮದುವೆ ಆಗಿ ಹೆಚ್ಚು ಕಡಿಮೆ 26 ವರ್ಷ ತುಂಬಿತು. ನನಗೂ 2 ಮಕ್ಕಳಿದ್ದಾರೆ. ಒಬ್ಬ ಕಿಶನ್ ಗೌಡ ಅಂತ ಮೊದಲನೇವನು, 2ನೇವನು ಧನುಷ್ ಗೌಡ ಅಂತ. ಮೊದಲನೇವನು ಈಗ ಒಂದು
BCom ಮುಗಿಸಿದ್ದಾನೆ ಅವನು, ಅವನು ಪದವೀಧರನಾಗಿದ್ದಾನೆ. ಇನ್ನೊಬ್ಬ MBBS ಈಗ ಫೈನಲ್ ಇಯರು. ಇಬ್ರು ಗಂಡು ಮಕ್ಕಳಾಗಿರೋದ್ರಿಂದ ಒಬ್ಬ ಅವನು MMG ಹೋಗ್ತಾನೆ, JJMC ಇದರಲ್ಲಿ ನಮ್ಮ ದಾವಣಗೆರೆ ಮೆಡಿಕಲ್ ಕಾಲೇಜಲ್ಲಿ. ಒಂದು ಈ ವರ್ಷ ಮುಗೀತಿದೆ, ಎರಡನೇ ಒಂದು. ಇಬ್ರು ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ ನನಗೆ, ಒಳ್ಳೆಯ ಪತ್ನಿಯನ್ನ ಹೊಂದಿದ್ದೀನಿ. ನನ್ನ ಪತ್ನಿ ಬಗ್ಗೆ ನನಗೆ ಅಪಾರವಾದ ಪ್ರೀತಿ. ಲವ್ ಮ್ಯಾರೇಜ್ ಏನಿಲ್ಲ, ಅರೇಂಜ್ ಮ್ಯಾರೇಜ್. ನಮ್ಮಪ್ಪ ಕಾಲ್ವಾದ ನಂತರ ನಮ್ಮಮ್ಮ ಮತ್ತೆ ನಮ್ಮ ದೊಡ್ಡಪ್ಪಂದಿರು, ನಮ್ಮ ತಾತ ಅವರೆಲ್ಲ ನಿಂತೆ ಮಾಡಿದ್ದು ಮದುವೆನ ತೋರಿಸಿ. ಒಳ್ಳೆ ನಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ದೇವರ ಕೃಪೆಯಿಂದ, ನಿಮ್ಗಳ ಆಶೀರ್ವಾದದಿಂದ. ಆಚಾರ ವಿಚಾರಕ್ಕೆ ಬಂದ್ರೆ ದೇವ್ರನ್ನ ಅತಿಯಾಗಿ ನಂಬಿಕೆ ಅಂತದ್ ಏನಾದ್ರು? ದೇವ್ರನ್ನ ನಾನು ನಂಬ್ತೀನಿ. ದೇವ್ರಿಗೆ ನಾವು ಏನಾದ್ರೂ ಆಗ್ಬೇಕು, ಇಲ್ಲ ಏನಾದ್ರೂ ನಾವು ಈಡೇರಬೇಕು ನಮ್ಮ ಜೀವನದಲ್ಲಿ ಅಂತ ಅಂದ್ರೆ, ಇಲ್ಲ ನಾವು ಏನಾದ್ರೂ ಕಷ್ಟ ಇಲ್ಲ ಸಂಕಷ್ಟ ಬಂದಾಗ ಭಗವಂತನ ನೆನೆಯೋದು ಎಲ್ಲಾರ್ದು ಸರ್ವೇ ಸಾಮಾನ್ಯ. ಅದು ಜೀಸಸ್ನ ನೆನೀತಾರೆ, ಅಲ್ಲಾಹ್ ನೆನೀತಾರೆ, ಬುದ್ಧನ್ ನೆನೀತಾರೆ. ನಾವು ಶಿವನ್ ನೆನಿತೀವಿ, ನಾವು ಶಿವನ್ ಭಕ್ತ. ನಾನು ಶಿವನ್ ಕಂಡ್ರೆ ನಮ್ಗೆ ಅಪಾರವಾದಂತ ಭಕ್ತಿ. ನಾವು ಶಿವನ್ ಭಕ್ತನಾಗಿರೋದ್ರಿಂದ ನಮ್ಮ ಮನೆ ದೇವ್ರು ಮಹಾದೇಶ್ವರ ದೇವ್ರ ಬಗ್ಗೆ ನಾವು ಆಚಾರ ವಿಚಾರಗಳೆಲ್ಲನೂ ನಾವು ಅನುಸರಿಸ್ತೀವಿ. ಮತ್ತೆ ಅದ್ರ ಬಗ್ಗೆ ನನ್ನ ನಂಬಿಕೆನೂ ಇದೆ, ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇದೆ, ಭಕ್ತಿನೂ ಇದೆ. ಓಕೆ ಸರ್. ಸೊ ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಎಷ್ಟು ಹೊತ್ತು ಬಾಲ್ಯದ ಬಗ್ಗೆ ಕೇಳಿದೆ, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಕೇಳಿದೆ, ನಿಮ್ಮ ಕಾಲೇಜ್ ಸಮಯಗಳನ್ನ ಕೇಳಿದೆ. ಸೊ ಇದಿಷ್ಟು ಭಾಗದಲ್ಲಿ ನಿಮ್ಗೆ ಇನ್ನೊಂದ್ಸಲ ಈ ಒಂದು ಸಮಯ ಬೇಕಿತ್ತು ನನ್ಗೆ, ಆ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್. ಹೈಸ್ಕೂಲ್ ಲೈಫ್ ಮತ್ತೆ ಬರ್ಬೇಕು ಅಂತ ನನ್ಗೆ ಆಸೆ. ಹೈಸ್ಕೂಲ್ ಅಲ್ಲಿ ನಾನು ಆ 3 ವರ್ಷ ಏನ್ ಎಂಜಾಯ್ ಮಾಡಿದ್ವಿ ನಾನು ಮತ್ತೆ ನನ್ನ ಸ್ನೇಹಿತರುಗಳೆಲ್ಲ, ಅದೊಂಥರ ಗೋಲ್ಡನ್ ಟೈಮ್ ಅಂತ ಹೇಳ್ತೀನಿ. ಆ ಟೈಮ್ ಮತ್ತೆ ಸಿಗಲ್ಲ. ಆ ಹೈಸ್ಕೂಲ್ ನಮ್ಮಪ್ಪ ಸಖತ್ ಸ್ಟ್ರಿಕ್ಟ್ ಆಕ್ಚುಲಿ. ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿದ್ರು ಅವ್ರ ಕಣ್ ತಪ್ಪಿಸಿ ನಾವು ಎಲ್ಲಾ ತರದ್ದು ಆ ಲೈಫಲ್ಲಿ ಏನೇನ್ ಎಂಜಾಯ್ ಮಾಡ್ಬೇಕು ಆ ವಯಸ್ಸಿನಲ್ಲಿ. ಏನ್ ನಮ್ಗೆ 15 ವರ್ಷ 16 ವರ್ಷದ ವಯಸ್ಸಲ್ಲಿ ನಾವ್ ಏನೇನ್ ಎಂಜಾಯ್ ಮಾಡ್ಬೇಕು ಅದನ್ನೆಲ್ಲವೂ ನಾನು ನನ್ನ ಸ್ನೇಹಿತರುಗಳೆಲ್ಲರೂ ಎಂಜಾಯ್ ಮಾಡಿದ್ವಿ. ಆ ಲೈಫ್ ಮತ್ತೆ ಬರಲ್ಲ ಅಂತ ಅನ್ಕೊಂಡಿದೀನಿ. ಅದಾದ ನಂತರ ನಾನು ಡಿಗ್ರಿ ಟೈಮಲ್ಲೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವೆಲ್ಲ ಆ ಮೂಮೆಂಟ್ ಎಲ್ಲ ಮತ್ತೆ ಬರಲ್ಲ, ಅದನ್ನ ನೆನೆಸ್ಕೊಳ್ಳೋದು ಒಂದೇ ಬಾಕಿ ನಮ್ಗೆ. ಅಂಡ್ ಮತ್ತೊಂದು ದುಃಖಕರ ಸಂಗತಿ ಏನಾದ್ರು ನಡೆದಿತ್ತ ಈ ಒಂದು ಮೂಮೆಂಟ್ ಅಲ್ಲಿ? ಮಾತ್ರ ದುಃಖಕರವಾದ ಸಂಗತಿ ಅಂತಂದ್ರೆ ನಮ್ಮ ಅಪ್ಪ ಅವ್ರ ಕಾಲವಾಗಿದ್ದೆ ನಮ್ಗೆ. ಅದು ನಮ್ಮ ಅಪ್ಪ ಅವ್ರಿಗೆ ಯಾವುದೇ ತರವಾದ ಅಭ್ಯಾಸ ಇರಲಿಲ್ಲ. ಕೆಟ್ಟ ಚಟಗಳು, ಕುಡ್ತ ಆಗ್ಲಿ, ಡ್ರಿಂಕ್ಸ್ ಮಾಡೋದಾಗ್ಲಿ, ಇಲ್ಲ ಸಿಗರೇಟ್ ಸ್ಮೋಕಿಂಗ್ ಮಾಡೋದಾಗ್ಲಿ, ಈ ತರದ್ದೆಲ್ಲ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರಿಗೆ ಸ್ಕಿನ್ ಅಲರ್ಜಿ ಇತ್ತು ಅಂತ ಅಂದ್ಬಿಟ್ಟು ಅವರು ಟ್ಯಾಬ್ಲೆಟ್ ತಗೊಂತ ಇದ್ರು. ಅದು ಹೆಚ್ಚು ಕಡಿಮೆ ಒಂದು 15-16 ವರ್ಷ ಮೆಡಿಸನ್ ತಗೊಂಡಿದ್ದು. ಆ ಮೆಡಿಸನ್ನು ಅವ್ರಿಗೆ ಸೈಡ್ ಎಫೆಕ್ಟ್ ಆಗಿ ಅವ್ರಿಗೆ ಆಕ್ಚುಲಿ ಕಿಡ್ನಿ ಫೇಲ್ಯೂರ್ ಆಗಿ ಲೋ BP ಆಗಿ ಬರ್ತಿರೋದ್ರು. ಅದು ನಮ್ಗೆ ಅಂದ್ರೆ ಒಂದ್ ವಾರದ ಒಳಗಡೆ ಕೊಲಾಪ್ಸ್ ಆಗೋದ್ರು. ಅವರು ಚೆನ್ನಾಗಿ ಓಡಾಡ್ಕೊಂಡಿದ್ದವ್ರು ಒಂದ್ ವಾರದ ಒಳಗಡೆ ಕೊಲಾಪ್ಸ್ ಆದ್ರು. ಆ ಸಮಯದಲ್ಲಿ ನಮ್ಗೆ ಸ್ವಲ್ಪ ಅದು ನೆನ್ಸ್ಕೊಂಡ್ರೆ ಈಗ್ಲೂ ಒಂದೊಂದ್ಸಲ ಭಯ ಅಂತ ಅನ್ಸುತ್ತೆ, ಏನಪ್ಪ ಅಂತ ಈ ತರ. ಅದೊಂದು ಸಮಯ ಬಿಟ್ರೆ ಇನ್ಯಾವ ಸಮಯದಲ್ಲೂ ನನ್ಗೇನು ದುಃಖಕರವಾದಂಥದ್ದು ವಿಚಾರ. ರಾಜಕಾರಣದಲ್ಲಿ ಏಳು ಬೀಳು ಎಲ್ಲ ಇದ್ದೇ ಇರ್ತದೆ. ಅದೆಲ್ಲದಕ್ಕಿಂತನೂ ನನ್ನ ಜೀವನದಲ್ಲಿ ಅತಿ ಹೆಚ್ಚು ದುಃಖಕರವಾದಂತ ಸಂದರ್ಭ ಅಂದ್ರೆ ಆ ಸಂದರ್ಭ, ನಮ್ಮ ಅಪ್ಪ ಕಾಲ್ವಾದ ಸಂದರ್ಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಯಿ ಬಗ್ಗೆ ಮಾತಾಡೋದಾದ್ರೆ ಒಂದು ಪದದಲ್ಲಿ ತಾಯಿ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಅಮ್ಮನ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಅಮ್ಮನಿಗೆ ನಾನು ತುಂಬಾ ಪ್ರಿಯವಾದ ಮಗ. ಜೊತೆಗೆ ನಾನು ನಮ್ಮ ತಾಯಿಗೆ ಒಬ್ಬ ಮಗ ಯಾವ ರೀತಿ ನಡ್ಸ್ಕೊಳ್ಬೇಕು ಆ ರೀತಿ ನಡ್ಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಅಂದ್ರೆ ನಾನು ಏನ್ ಹೇಳಿದ್ರು ನಮ್ಮಮ್ಮ ಇವತ್ತು ನಾನು ಯಾವುದೇ ವಿಚಾರ ತಗೊಂಡೋಗಿ ಹೇಳಿದ್ರು ಅದಕ್ಕೆ ಸುತಾರಾಮ್ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವನು. ಒಂದೊಂದ್ಸಲ ಎಲ್ಲೋ ಹಂಗಲ್ಲ ಕಣ ಹಿಂಗೆ ಕಣ ಅಂತ ಹೇಳೋರು, ಆಮೇಲೆ ನಾನು ಹೇಳಿದ್ಕೆ ಒಪ್ಕೊಂಡು ಮಾಡ್ತಾ ಇದ್ರು ಅವರು. ಅವರು ಒಂದ್ ರೀತಿಯಲ್ಲಿ ನನ್ನ ವಿಚಾರದಲ್ಲಿ ನನಗ್ ತ್ಯಾಗ ಮಾಡಿರೋಷ್ಟು ಅವ್ರ ಜೀವನದಲ್ಲಿ ಯಾರಿಗೂ ತ್ಯಾಗ ಮಾಡಿಲ್ಲ ಅಂತ ಅನ್ಕೊಂತೀನಿ. ನನ್ ಕಂಡ್ರೆ ಭಾರಿ ಪ್ರೀತಿ ಅವ್ರಿಗೆ. ನಾನು ಆ ಪ್ರೀತಿನ ವಾಪಸ್ ಕೊಟ್ಟಿಲ್ಲ ಅವ್ರಿಗೆ ಅಂತ ಅನ್ಕೊಂತೀನಿ. ಒಂದೊಂದ್ಸಲ ಹಂಗ ಅನ್ಸುತ್ತೆ ನನಗೆ, ನಾನು ಯೋಚನೆ ಮಾಡ್ಬೇಕಾದ್ರೆ. ಯಾಕೆ ಅಂತ ಅಂದ್ರೆ
ನಾನು 2008ನೇ ಇಸ್ವಿಯಿಂದ 2008ಇಂದ ನಾನು ನನ್ನ ಮನೆ ನನ್ನ ಆನ್ಸಿಸ್ಟರ್ ಪ್ರಾಪರ್ಟಿಗಳನ್ನ ಏನು ಒಂದು ಕಳಿಬೇಕಾದ್ರೆ ಪ್ರತಿ ಇದಕ್ಕೂ ಅವ್ರು ಸೈನ್ ಬೇಕಾಯ್ತು. ಹೋಗಿ ಕೇಳಿದಾಗ ಏನು ದೂಸರ ಮಾತಾಡದೆ ಮಾಡಿಕೊಡ್ತಾ ಇದ್ರು. ಆ ಥರದ ತಾಯಿ ಇನ್ನೊಬ್ರಿಗೆ ಸಿಗಲ್ಲ ಅಂತ ಅನ್ಸುತ್ತೆ. ನಾನು ಅವ್ರು ಏನು ನನಗಾಗಿ ಏನು ತ್ಯಾಗ ಮಾಡಿದ್ರು ಮತ್ತು ನನ್ನ ಬಗ್ಗೆ ಏನು ಕಾಳಜಿ ಇಟ್ಕೊಂಡಿದ್ರು ಅಷ್ಟು ಕಾಳಜಿ ಅವ್ರ ಬಗ್ಗೆ ನಾನು ಇಟ್ಕೊಂಡಿಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲ. ಓಕೆ. ಸೊ ಆದ್ರೂ ಕೂಡ ತಾಯಿಗೆ ಪ್ರೀತಿಯಾದಂತಹ ಮಗ ನೀವು. ಇವತ್ತಿಗೂ ನನ್ನ ಕಂಡ್ರೆ ನಮ್ಮ ಅಮ್ಮನಿಗೆ ಭಾರಿ ಪ್ರೀತಿ. ನನ್ನ ತಮ್ಮನೂ ಇದ್ದಾನೆ, ನನ್ನ ತಂಗಿನೂ ಇದ್ದಾಳೆ. ನಾನು ಮೊದಲನೇವನು, ನೆಕ್ಸ್ಟ್ ನನ್ನ ತಂಗಿ, ಅದಾದ ನಂತರ ನನ್ನ ತಮ್ಮ. ಅವ್ರ ಬಗ್ಗೆನೂ ಅವ್ರಿಗೆ ಪ್ರೀತಿ ಐತೆ. ಅತಿ ಹೆಚ್ಚು ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ. ಮತ್ತೆ ನಾನು ಏನು ಹೇಳ್ತೀನಿ ಅದನ್ನ ಇಲ್ಲ ಅಂತ ಅಂದೆ ಮಾಡುವಂತ ಕೆಲಸನ ಮಾಡ್ತಾರೆ. ಇದಿಷ್ಟು ನಿಮ್ಮ ಬಾಲ್ಯದ ಅಥವಾ ಮಧ್ಯ ವಯಸ್ಸಿನ ಕಥೆಯಾಗಿತ್ತು.